ರಾಜಕೀಯ ಪಕ್ಷಗಳಿಗೆ ತಮ್ಮ ಪಕ್ಷ ದೊಡ್ಡದ ದೇಶ ದೊಡ್ಡದ ಅಂತ ಕೇಳಿದ್ರೆ ಕೆಲವು ಸಲ ಅದನ್ನ ತುಂಬಾ ಸ್ಪಷ್ಟವಾಗಿ ನಮಗೆ ದೇಶಕ್ಕಿಂತ ನಮ್ಮ ಪಕ್ಷವೇ ದೊಡ್ಡದು ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ರಾಜಕೀಯ ಪಕ್ಷಕ್ಕೆ ಶೋಭೆ ತರೋದಿಲ್ಲ. ಕೆ ಮುರಳೀಧರನ್ ಅಂತ ಕೇರಳದ ಕಾಂಗ್ರೆಸ್ನ ಅಧ್ಯಕ್ಷ. ಈ ಮನುಷ್ಯ ಬದಲಾಗದೇ ಇದ್ರೆ ನಾವು ಪಕ್ಷದೊಳಗಡೆ ಅವರು ನಮ್ಮವರು ಅಂತ ನಾವು ಅಂದ್ಕೊಳ್ಳಲ್ಲ ಅಂತ. ಮೊದಲೇ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಮನುಷ್ಯ. ಇವ್ರು ಮಾತಾಡೋ ಇಂಗ್ಲೀಷು ಆ ಡಿಕ್ಷನರಿಲೂ ಇಲ್ಲ. ಆ ಲೆವೆಲ್ ಅದ್ಭುತ ವಾಗ್ಮಿ ಶಶಿ ತರೂರ್, ಜ್ಞಾನ ಭಂಡಾರ. ಅಮೆರಿಕಾಗೆ ಅರ್ಥ ಮಾಡಿಸ್ಲಿಕ್ಕೆ ಏನಾಯಿತು ಇಲ್ಲಿ, ಪಾಕಿಸ್ತಾನದಿಂದ ಬಂದವರು ಏನು ಮಾಡಿದ್ರು, ಅಟ್ ದ ಸೇಮ್ ಟೈಮ್ ನಾವು ಆಪರೇಷನ್ ಸಿಂಧೂರ್ ಮೂಲಕ ಹೇಗೆ ಉತ್ತರ ಕೊಟ್ವಿ. ಶಶಿ ತರೂರ್ ಅವರು ಯಾವಾಗಲೂ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋರು, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅದ್ಭುತವಾದ ನಡೆಯನ್ನು ತಗೊಂಡಿದೆ. ಈ ವಿಚಾರದಲ್ಲಿ ನಾನು ಕೇಂದ್ರ ಸರ್ಕಾರದ ಜೊತೆಗಿದ್ದೀನಿ, ಮೋದಿ ಅವರ ಜೊತೆಗಿದ್ದೀನಿ ಅನ್ನುವ ಅರ್ಥದಲ್ಲಿ ಸಾಕಷ್ಟು ಬಾರಿ ಹೇಳಿದ್ರು. ಇದು ಕಾಂಗ್ರೆಸ್ನವ್ರಿಗೆ ಕಿವಿ ಮತ್ತು ಕಣ್ಣು ಎರಡೂ ಕುಕ್ಕೋಕ್ ಸ್ಟಾರ್ಟ್ ಮಾಡ್ತು. ಕಾಂಗ್ರೆಸ್ ಪಕ್ಷದೊಳಗಿರುವ ಬಹಳ ದೊಡ್ಡ ನಾಯಕರು ಅನ್ನಿಸ್ಕೊಂಡವರು ತಮ್ಮ ಸಣ್ಣತನಗಳಿಂದಾಗಿ ರಾಷ್ಟ್ರಕ್ಕಿಂತ ನಮಗೆ ಪಕ್ಷ ದೊಡ್ಡದು ಅನ್ನೋದನ್ನು ತೋರಿಸ್ಕೊಳ್ಳುವ ಭರದಲ್ಲಿ, ಯಾರಿಗೋ ಬಕೆಟ್ ಹಿಡಿಯುವ ಭರದಲ್ಲಿ ಎಲ್ಲ ಹಾಳು ಮಾಡಿಕೊಂಡ್ರು. ನಮ್ಮವರ ಒಳಗೆ ಅಂದರೆ ನಮ್ಮೊಳಗೊಬ್ಬರಲ್ಲ ನೀವು ಅಂತ ಹೇಳುವಂಥದ್ದು ಏನಾಯ್ತು ಅಂದರೆ, ಈ ರಾಷ್ಟ್ರದ ಹಿತ ಕಾಪಾಡ್ತೀನಿ ಅಂತ ಹೇಳಿದ್ದು ಈಗ ಹಿತ ಕಾಪಾಡ್ಬಿಟ್ರೆ ಅವ್ರು ನಿಮ್ಮವ್ರು ಆಗಲ್ವ, ನಿಮ್ಮೊಳಗೆ ಸೇರ್ಕೊಳ್ಳಲ್ವ ಅವರು. ಇವರು ಮೋದಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮೋದಿ ಮಾಡೋ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನ್ರಿ ದೇಶದ ವಿಚಾರ ಬಂದಾಗ ಎಲ್ಲ ಪಕ್ಷಗಳು ಸೇರ್ತಾನೆ ದೇಶವನ್ನು ಮುನ್ನಡೆಸಬೇಕು, ದೇಶದ ಹಿತ ಕಾಯಬೇಕು. ಯಾರವನು ಮುರಳೀಧರರು, ನನ್ನನ್ನು ಹೊರಗಡೆ ಇಡಕ್ಕೆ ಆ ಮನುಷ್ಯ ಯಾರು, ಆ ಮನುಷ್ಯನ ಸ್ಥಾನಮಾನ ಏನು ಫಸ್ಟ್ ಪಕ್ಷದಲ್ಲಿ ಅನ್ನುವ ಅರ್ಥದಲ್ಲಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರಾಜಕೀಯ ಪಕ್ಷಗಳಿಗೆ ತಮ್ಮ ಪಕ್ಷ ದೊಡ್ಡದ ದೇಶ ದೊಡ್ಡದ ಅಂತ ಕೇಳಿದ್ರೆ ಯಾವ ಪಕ್ಷ ಯಾವ ಉತ್ತರವನ್ನು ಕೊಡಬಹುದು ಅಂತ ನಿಮಗೆ ಗೊತ್ತಿದೆ. ಆದರೆ ಕೆಲವು ಸಲ ಅದನ್ನು ತುಂಬ ಸ್ಪಷ್ಟವಾಗಿ ನಮಗೆ ದೇಶಕ್ಕಿಂತ ನಮ್ಮ ಪಕ್ಷವೇ ದೊಡ್ಡದು ಅಂತ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ರಾಜಕೀಯ ಪಕ್ಷಕ್ಕೆ ಶೋಭೆ ತರೋದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಶಶಿ ತರೂರ್ ಅವರ ವಿಷಯ ಮತ್ತೆ ಸುದ್ದಿಯಲ್ಲಿದೆ. ಕೆ ಮುರಳೀಧರನ್ ಅಂತ ಕೇರಳದ ಕಾಂಗ್ರೆಸ್ನ ಅಧ್ಯಕ್ಷ, ರಾಜ್ಯಾಧ್ಯಕ್ಷ. ಆ ಮನುಷ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಈ ಮನುಷ್ಯ ಬದಲಾಗದೇ ಇದ್ದರೆ ನಾವು ಪಕ್ಷದೊಳಗಡೆ ಅವರು ನಮ್ಮವರು ಅಂತ ನಾವು ಅಂದ್ಕೊಳ್ಳಲ್ಲ ಅಂತ. ಕಾರಣ ಏನು ಗೊತ್ತಾ, ಶಶಿ ತರೂರ್ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ರಾಷ್ಟ್ರದ ಭದ್ರತೆ ನನಗೆ ನನ್ನ ಪಕ್ಷಕ್ಕಿಂತ ದೊಡ್ಡದು ಅಂತ. ಏನು ಮೊನ್ನೆ ಉಗ್ರ ಚಟುವಟಿಕೆಗಳು ನಡೀತು ಕಾಶ್ಮೀರದಲ್ಲಿ, ಅಷ್ಟು ಜನರನ್ನ ಗುಂಡಿಕ್ಕಿ ಕೊಂದರು. ಅದಾದಮೇಲೆ ಆಪರೇಷನ್ ಸಿಂಧೂರ್ ಆಯಿತು. ಆ ಸಿಂಧೂರನ್ನು ಹೊಗಳಿ ಶಶಿ ತರೂರ್ ಅವರು ಸಾಕಷ್ಟು ಟ್ವೀಟ್ಗಳನ್ನು ಮಾಡಿದರು, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಮಾತಾಡಿದರು. ಅದಾದ ಮೇಲೆ ಕೇಂದ್ರ ಸರ್ಕಾರ, ಅವರು ಕಾಂಗ್ರೆಸ್ನವರು ಅಂತ ಗೊತ್ತಿದ್ರೂ ಸಹಿತ ಸರ್ವ ಪಕ್ಷ ಬೇರೆ ಬೇರೆ ಪಕ್ಷಗಳ ಹಲವರ ನಿಯೋಗವನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ತು. ಮೊದಲೇ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಮನುಷ್ಯ. ಇವ್ರು ಮಾತಾಡೋ ಇಂಗ್ಲೀಷು ಆ ಡಿಕ್ಷನರಿಲೂ ಇಲ್ಲ. ಆ ಲೆವೆಲ್ ಅದ್ಭುತ ವಾಗ್ಮಿ ಶಶಿ ತರೂರ್, ಜ್ಞಾನ ಭಂಡಾರ. ಅಂತಹ ಶಶಿ ತರೂರ್ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ್ದಂತಹ ಅಮೆರಿಕಾದ ನಿಯೋಗಕ್ಕೆ ಲೀಡರ್ ಆಗಿದ್ರು, ನಾಯಕರಾಗಿದ್ದರು. ಅದೇ ನಿಯೋಗದ ಒಳಗಡೆ BJPಯ ಬೇರೆ ಬೇರೆ ಸಂಸದರಿದ್ದರೂ ಸಹಿತ ಶಶಿ ತರೂರ್ ಅವರನ್ನು ಅದರ ಲೀಡರನ್ನಾಗಿ ಮಾಡಿ ಅಮೆರಿಕಾಗೆ ಕಳಿಸಿತ್ತು. ಅಮೆರಿಕಾಗೆ ಅರ್ಥ ಮಾಡಿಸ್ಲಿಕ್ಕೆ ಏನಾಯಿತು ಇಲ್ಲಿ, ಪಾಕಿಸ್ತಾನದಿಂದ ಬಂದವರು ಏನು ಮಾಡಿದ್ರು, ಅಟ್ ದ ಸೇಮ್ ಟೈಮ್ ನಾವು ಆಪರೇಷನ್ ಸಿಂಧೂರ್ ಮೂಲಕ ಹೇಗೆ ಉತ್ತರ ಕೊಟ್ವಿ ಅನ್ನೋದನ್ನು. ಈ ಆಪರೇಷನ್ ಸಿಂಧೂರನ್ನು ಶಶಿ ತರೂರ್ ಅವರು ಯಾವಾಗಲೂ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋರು, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅದ್ಭುತವಾದ ನಡೆಯನ್ನು ತಗೊಂಡಿದೆ. ಈ ವಿಚಾರದಲ್ಲಿ ನಾನು ಕೇಂದ್ರ ಸರ್ಕಾರದ ಜೊತೆಗಿದ್ದೀನಿ, ಮೋದಿ ಅವರ ಜೊತೆಗಿದ್ದೀನಿ ಅನ್ನುವ ಅರ್ಥದಲ್ಲಿ ಸಾಕಷ್ಟು ಬಾರಿ ಹೇಳಿದ್ರು. ಇದು ಕಾಂಗ್ರೆಸ್ನವ್ರಿಗೆ ಕಿವಿ ಮತ್ತು ಕಣ್ಣು ಎರಡೂ ಕುಕ್ಕೋಕ್ ಸ್ಟಾರ್ಟ್ ಮಾಡ್ತು. ಲಿಟ್ರಲಿ ಶಶಿ ತರೂರ್ ಅವ್ರನ್ನ ವಿರೋಧಿಸಕ್ಕೆ ಶುರು ಮಾಡಿದ್ರು. ನಮಗೆ ಕೇಳಿದೆ, ನೀವು ಹೆಂಗೆ ನಿಯೋಗಕ್ಕೆ ಹೋಗ್ತೀರಾ ಅಂದ್ರೆ, ನೀವು ಯಾರು ಹೇಳಕ್ಕೆ, ನನಗೆ ಇಷ್ಟ ಇದೆ, ನನ್ನ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ನಾನು ಬೇರೆ ದೇಶಕ್ಕೆ ಇದನ್ನು ಹೇಳಬೇಕು, ಹಾಗಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಇಲ್ಲಿಂದ ಅಮೆರಿಕಕ್ಕೆ ಹೊರಟು ನಿಯೋಗ ಅಲ್ಲಿಗೆ ಹೋಗಿ ಅದರಲ್ಲಿ ತೇಜಸ್ವಿ ಸೂರ್ಯ ಸಹಿತ ಇದ್ರು ಅದೇ ನಿಯೋಗದಲ್ಲಿ, ಅರ್ಥ ಮಾಡಿಸಿ ಬಂದರು. ಶಶಿ ತರೂರ್ ಅಪ್ಪಟ ರಾಷ್ಟ್ರ ಪ್ರೇಮಿ, ನಾನು ಪಕ್ಷ ಪ್ರೇಮಿ ಅಲ್ಲ ಅನ್ನೋದನ್ನು ತುಂಬ ನೀಟಾಗಿ ಹೇಳಿದ್ರು. ಆದರೆ ಕಾಂಗ್ರೆಸ್ ಪಕ್ಷದೊಳಗಿರುವ ಬಹಳ ದೊಡ್ಡ ನಾಯಕರು ಅನ್ನಿಸ್ಕೊಂಡವರು ತಮ್ಮ ಸಣ್ಣತನಗಳಿಂದಾಗಿ ರಾಷ್ಟ್ರಕ್ಕಿಂತ ನಮಗೆ ಪಕ್ಷ ದೊಡ್ಡದು ಅನ್ನೋದನ್ನು ತೋರಿಸ್ಕೊಳ್ಳುವ ಭರದಲ್ಲಿ, ಯಾರಿಗೋ ಬಕೆಟ್ ಹಿಡಿಯುವ ಭರದಲ್ಲಿ ಎಲ್ಲ ಹಾಳು ಮಾಡಿಕೊಂಡ್ರು. ಅನ್ಫಾರ್ಚುನೇಟ್. ನಾನು ಹೇಳ್ತಾ ಇರೋದು, ಈಗ ನೋಡಿ, ಕೇರಳದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಆಗಿರುವಂತಹ ಮುರಳೀಧರ್ ಯಾಕೆ ಬೇಕು ಆ ಥರದ ಮಾತು? ಒಬ್ಬ ವ್ಯಕ್ತಿ ತನ್ನ ಪಕ್ಷಕ್ಕಿಂತ ರಾಷ್ಟ್ರದ ರಕ್ಷಣೆ ದೊಡ್ಡದು ಅಂತ ಹೇಳೋದು ಅಪರಾಧ ಆಗೋಗ್ಬಿಡುತ್ತೆ. ನಮ್ಮವರ ಒಳಗೆ ಅಂದರೆ ನಮ್ಮೊಳಗೊಬ್ಬರಲ್ಲ ನೀವು ಅಂತ ಹೇಳುವಂಥದ್ದು ಏನಾಯ್ತು ಅಂದರೆ, ಈ ರಾಷ್ಟ್ರದ ಹಿತ ಕಾಪಾಡ್ತೀನಿ ಅಂತ ಹೇಳಿದ್ದು ಈಗ ಹಿತ ಕಾಪಾಡ್ಬಿಟ್ರೆ ಅವ್ರು ನಿಮ್ಮವ್ರು ಆಗಲ್ವ, ನಿಮ್ಮೊಳಗೆ ಸೇರ್ಕೊಳ್ಳಲ್ವ ಅವರು.
ಕಾಂಗ್ರೆಸ್ ಈ ತರಹದ ಕೆಲವು ಹೇಳಿಕೆಗಳಿಂದ, ಈ ಥರದ ಉದ್ದಟತನಗಳಿಂದ ಸಾಕಷ್ಟು ಸಲ ರಾಷ್ಟ್ರ ವಿರೋಧಿ ಅನ್ನೋ ಥರ ಹೇಳಿಕೆಯನ್ನು ತೊಗೊಂಡ್ಬಿಡುತ್ತೆ. ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಆ ಪಕ್ಷದೊಳಗೂ ಸಹಿತ ಈ ರಾಷ್ಟ್ರವನ್ನು ಅಪಾರವಾಗಿ ಪ್ರೀತಿಸುವ, ಹಿಂದೂ ಧರ್ಮವನ್ನು ಅಪಾರವಾಗಿ ಪ್ರೀತಿಸುವ, ಗೌರವಿಸುವ ಸಾಕಷ್ಟು ಜನ ಇದ್ದಾರೆ. ಆದರೆ ಕೆಲವರು ಮಾಡುವ ಇಂತಹ ತುಚ್ಛ ಕೆಲಸಗಳಿಂದ ಪಕ್ಷಕ್ಕೆ ಅವಮಾನ ಆಗ್ತಾ ಹೋಗುತ್ತೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಶಶಿ ತರೂರ್ ಅವರು ಅಂತಹ ಸಂದರ್ಭದಲ್ಲಿ ಭಾರತದ ನಿಯೋಗದ ಲೀಡರ್ ಆಗಿ ಹೋದಾಗ ಕಾಂಗ್ರೆಸ್ ಅದನ್ನು ಹೆಮ್ಮೆಯಿಂದ ಹೇಳ್ಕೋಬೇಕಾಗಿತ್ತು. ನೋಡಿ, ಬಿ ಜೆ ಪಿಯಲ್ಲಿ ಯಾರು ಅಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನಿಮ್ಗೆ ಸಿಗಲಿಲ್ಲ, ಕಾಂಗ್ರೆಸ್ನಿಂದ ಕರ್ಕೊಂಬಂದು ನೀವು ಕಳಿಸ್ಬೇಕಾಗಿ ಬಂತು ಅಂತ ಹೇಳಿ ಅದನ್ನು ರಾಜಕೀಯವಾಗಿ ಹಾಗೆ ನೋಡ್ಬೋದಿತ್ತು. ಆದರೆ ಇವರು ಮೋದಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮೋದಿ ಮಾಡೋ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಏನ್ರಿ, ದೇಶದ ವಿಚಾರ ಬಂದಾಗ ಎಲ್ಲ ಪಕ್ಷಗಳು ಸೇರ್ತಾನೆ ದೇಶವನ್ನು ಮುನ್ನಡೆಸಬೇಕು, ದೇಶದ ಹಿತ ಕಾಯಬೇಕು. ಅದನ್ನೇ ಅಲ್ವ ಶಶಿ ತರೂರ್ ಹೇಳಿದ್ದು. ಶಶಿ ತರೂರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯಾರವನು ಮುರಳೀಧರು, ನನ್ನನ್ನು ಹೊರಗಡೆ ಇಡೋಕ್ಕೆ ಆ ಮನುಷ್ಯ ಯಾರು, ಆ ಮನುಷ್ಯನ ಸ್ಥಾನಮಾನ ಏನು ಪಕ್ಷದಲ್ಲಿ ಅನ್ನುವ ಅರ್ಥದಲ್ಲಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ಬಟ್ ಒಂದಂತೂ ಸತ್ಯ, ಶಶಿ ತರೂರ್ ಅವರ ಅಪಾರ ಜ್ಞಾನ ಭಂಡಾರಕ್ಕೆ ನಾನು ಬಹಳ ದೊಡ್ಡ ಅಭಿಮಾನಿಯಾಗಿದ್ದೆ. ಈಗ ಅವರಿಗಿರುವ ರಾಷ್ಟ್ರ ಪ್ರೇಮವನ್ನು ನೋಡಿದಾಗಲೂ ಸಹಿತ ಎಸ್, ಪ್ರೌಡ್ ಟು ಬಿ ಫ್ಯಾನ್ ಆಫ್ ಶಶಿ ತರೂರ್. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.